ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಸಿಕ್ಕಿಬಿದ್ದ ವಿದ್ಯಾರ್ಥಿನಿ, 3ನೇ ಅಂತಸ್ತಿನಿಂದ ಜಿಗಿದ ಶರಣ್ಯ. ಆತ್ಮಹತ್ಯೆ ಯತ್ನದ ಹಿಂದೆ ನೂರಾರು ಅನುಮಾನ. ಕೆರೆ ಆವರಣದಲ್ಲಿ ಮನೆ ಕಟ್ಟಿದವರಿಗೆ ಶಾಕ್. ಬಿಬಿಎಂಪಿಯಿಂದ 12 ಮನೆ ತೆರವು. ಸ್ಥಳೀಯರ ವಿರೋಧದ ನಡುವೆ ಕಾರ್ಯಾಚರಣೆ. ಸರಿಯಾಗಿ ಆಗ್ತಿಲ್ಲ ಕಸ ವಿಲೇವಾರಿ. ಸರ್ಕಾರಕ್ಕೆ ಹೈಕೋರ್ಟ್ ಛೀಮಾರಿ. ವಾರದೊಳಗೆ ಪರಿಹಾರ ಕಂಡುಕೊಳ್ಳಲು ಸೂಚನೆ. ಮೈ ನಡುಗಿಸುತ್ತೆ ರಾತ್ರಿಯ ಚಳಿ. ನೋ ಪ್ರಾಬ್ಲಮ್, ಈಗ ಬಂದಿದೆ ಕಂಬಳಿ. ಹೊದ್ದುಕೊಂಡು ಹಾಯಾಗಿ ಮಲ್ಕೊಳ್ಳಿ. ರಾಜ್ಯಾದ್ಯಂತ ನಾಳೆ ಪ್ರೇಮ್ ಅಡ್ಡಾ ರಿಲೀಸ್. ಮನಸೆಳೆಯೋ ಕಳ್ಳಿ ಹುಡುಗಿ ಹಾಡು ಸಖತ್ ಫೇಮಸ್. ನಿರ್ದೇಶಕ ಪ್ರೇಮ್ಗೆ ಸಿಗುತ್ತಾ ಸಕ್ಸಸ್? ಆಕೆ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿ. ಕಾಲೇಜ್ ಬಿಟ್ರೆ ಮನೆಯಂತಿದ್ದ ಹುಡುಗಿ ಇಂದು ಕಾಲೇಜು ಆವರಣದಲ್ಲೇ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಆದರೆ ವಿದ್ಯಾರ್ಥಿನಿಯ ಆತ್ಮಹತ್ಯೆ ಯತ್ನದ ಹಿಂದಿನ ಕಾರಣ ಮಾತ್ರ ಇನ್ನೂ ನಿಗೂಢ. ಸಮಯ ಬೆಳಗ್ಗೆ 9:15. ಸ್ಥಳ ಸೈಂಟ್ ಜೋಸೆಫ್ ಕಾಲೇಜು. 3ನೇ ಅಂತಸ್ತಿನಿಂದ ಜಿಗಿದ ವಿದ್ಯಾರ್ಥಿನಿ. ಸೈಂಟ್ ಜೋಸೆಫ್ ಕಾಲೇಜು ವಿದ್ಯಾರ್ಥಿಗಳು ಫುಲ್ ಸೀರಿಯಸ್ ಆಗಿ ಪರೀಕ್ಷೆ ಬರಿತಾ ಇದ್ರು. ಅಷ್ಟರಲ್ಲಿ ಕಾಲೇಜು ಕ್ಯಾಂಪಸ್ನಲ್ಲಿ ಹಿಂದೆಂದೂ ಕಂಡರಿಯದ ಘಟನೆ ನಡೆದು ಹೋಗಿತ್ತು. ಎಸ್, ಶರಣ್ಯ ಎನ್ನುವ ಪಿಯುಸಿ ವಿದ್ಯಾರ್ಥಿನಿ ಕಾಲೇಜಿನ 3ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಿದ್ದಳು. One girl has fallen down from the 3rd floor. Reasons we do not know. This matter you can investigate with they are police people are investigating. Okay. So you ask them. Sir, at what time this incident took place and when 9:15. Yeah. She was taken to the hospital immediately. She is out of danger. ಆದರೆ ಶರಣ್ಯಳ ಆತ್ಮಹತ್ಯೆ ಯತ್ನದ ಹಿಂದೆ ನೂರಾರು ಅನುಮಾನಗಳು ಸುಳಿದಾಡ್ತಾ ಇವೆ. ನಕಲು ಮಾಡುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಶರಣ್ಯಳನ್ನ ಪರೀಕ್ಷೆಯ ಕೊಠಡಿಯಿಂದ ಹೊರಹಾಕಲಾಗಿತ್ತು. ಈ ಅವಮಾನದಿಂದಾಗಿ ಶರಣ್ಯ ಆತ್ಮಹತ್ಯೆಗೆ ಯತ್ನಿಸಿದ್ದಳೋ ಅಥವಾ ಇನ್ಯಾವುದೋ ಕಾರಣಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಳೋ ಅನ್ನೋದು ನಿಗೂಢ. 10ವರೆಗೆ ಎಲ್ಲರೂ ಕ್ಲಾಸಲ್ಲಿ ಕುತ್ಕೊಂಡಿದ್ವಿ. ಅವಾಗ ಯಾರೋ ಒಂದು ಹುಡುಗಿ ಬಂದು ಹಂಗೆ ಮೇಲಿನ ಜಂಪ್ ಮಾಡಿದ್ಲು. ಸೌಂಡ್ ಕೇಳಿಸಿತ್ತು. ನಾವೆಲ್ಲ ಆಚೆ ಕಡೆ ಬಂದ್ವಿ. ಆಮೇಲೆ ಟೀಚರ್ಸ್ ಒಳಗಡೆ ಕಳಿಸಿದ್ರು. ಯಾರನ್ನೂ ನಿಲ್ಲಿಸಿಲ್ಲ ಕಾಲೇಜ್ ಹತ್ರ, ಆಚೆ ಕಡೆ ಕಳಿಸಿದ್ರು. ನೆಕ್ಸ್ಟ್ ಫಸ್ಟ್ ಸ್ಟೂಡೆಂಟ್ಸ್ಗೆ ಇವಾಗ ಎಕ್ಸಾಮ್ ಆಗ್ತದೆ ಅಷ್ಟೇ. ಆ ಹುಡುಗಿ ಹೆಸರು ಶರಣ್ಯ ಅಂತ. ಕಟ್ಟಡದಿಂದ ಜಿಗಿದು ಗಂಭೀರವಾಗಿ ಗಾಯಗೊಂಡ ಶರಣ್ಯಳನ್ನ ಮಲ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಕಬ್ಬನ್ ಪಾರ್ಕ್ ಪೊಲೀಸರು ಶರಣ್ಯಳ ಆತ್ಮಹತ್ಯೆ ಯತ್ನದ ಹಿಂದಿನ ರಹಸ್ಯವನ್ನ ತಿಳಿಯಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಕೆರೆಗಳ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಿದ್ದ ಬಿಬಿಎಂಪಿ ಕಡೆಗೂ ತನ್ನ ಮಾತು ಉಳಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಯಲಹಂಕ ಕೆರೆ ಆವರಣದಲ್ಲಿ ನಿರ್ಮಾಣವಾಗಿದ್ದ ಅನಧಿಕೃತ ಕಟ್ಟಡಗಳನ್ನು ಇವತ್ತು ತೆರವುಗೊಳಿಸಲಾಯಿತು. $292 ಎಕರೆಯ ಯಲಹಂಕ ಕೆರೆಯನ್ನ ಒತ್ತುವರಿ ಭೂತ ಕಾಡ್ತಾ ಇತ್ತು. ಕೆರೆಯ ಅಂಗಳದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿದ್ದ 12 ಮನೆಗಳನ್ನು ಇಂದು ಬಿಬಿಎಂಪಿ ಅಧಿಕಾರಿಗಳು ತೆರವುಗೊಳಿಸಿದರು. ಅನಧಿಕೃತ ಕಟ್ಟಡಗಳಿಂದ ಒತ್ತುವರಿಗೊಂಡಿದ್ದ ಸುಮಾರು 6 ಎಕರೆ ಪ್ರದೇಶವನ್ನು ಇಂದು ತೆರವುಗೊಳಿಸಲಾಯಿತು. ನೋಟಿಸ್ ನೀಡಿಯೇ ಈ ಮನೆಗಳನ್ನು ತೆರವುಗೊಳಿಸಲಾಯಿತು. 7 ಎಕರೆ ಎಂಕ್ರೋಚ್ಮೆಂಟ್ ಆಯಿತು. ಅದರಲ್ಲಿ 6.5 ಎಕರೆ ಈಗಾಗಲೇ ನಾವು ತೆರವುಗೊಳಿಸಿದ್ದು. ಇನ್ನು ಸುಮಾರು ಇನ್ನೊಂದು ಅರ್ಧ ಎಕರೆ ಅಷ್ಟು ಬಿಲ್ಡಿಂಗ್ಗಳಿದ್ದು. ಆ ಬಿಲ್ಡಿಂಗ್ಗಳನ್ನ ಈಗ ನಾವು ತೆರವುಗೊಳಿಸ್ತಾ ಇದ್ದೀವಿ. ಎಲ್ಲ ಅವರಿಗೆಲ್ಲ ನೋಟಿಸ್ ಕೊಟ್ಟು ಕಾಲಾವಕಾಶನೂ ಕೊಟ್ಟಿದ್ದು. ತಹಸೀಲ್ದಾರರು ಎವಿಕ್ಷನ್ ಆರ್ಡ್ರೂ ಮಾಡಿದ್ದಾರೆ. ಈಗಾಗಲೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ. ಅದನ್ನು ಕ್ರಮನ ಈಗ ಜರುಗಿಸ್ತಾ ಇದ್ದೀವಿ. ಕಟ್ಟಡ ತೆರವು ಕಾರ್ಯಾಚರಣೆಗೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದರು. ನಿವೇಶನದ ರಿಜಿಸ್ಟ್ರೇಷನ್ ವೇಳೆ ಸುಮ್ಮನಿದ್ದ ಅಧಿಕಾರಿಗಳು ಈಗ ಏಕಾಏಕಿ ಮನೆಗಳನ್ನು ಕೆಡವುತ್ತಿದ್ದಾರೆ. ಈ ಕುರಿತು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಅವರಿಂದ ಉತ್ತರ ಪಡೆಯುವಷ್ಟರಲ್ಲೇ ಅಧಿಕಾರಿಗಳು ಮನೆಗಳನ್ನು ಕೆಡವುತ್ತಿರುವುದಾಗಿ ಮನೆ ಮಾಲೀಕರು ಆರೋಪಿಸಿದರು. ಇದು ಖಾಲಿ ಜಾಗ ಇರಲಿಲ್ಲ, ಸ್ವಲ್ಪ ಮನೆ ಆಯಿತು. ಅದಕ್ಕೆ ನಾವು ಅದು ತಗೊಂಡು ₹1,00,000 ಕೊಟ್ಟು ತಗೊಂಡಿದ್ದೀವಿ ಮೇಡಮ್. 95ನೇ ಇಸ್ವಿನಲ್ಲಿ. ಇವಾಗ ಹಿಂಗಾಯ್ತು ಮೇಡಮ್. ಅದಕ್ಕೂ ಕೋರ್ಟ್ಗೂ ಅಪೀಲ್ ಹಾಕಿದ್ದೀವಿ ಮೇಡಮ್. ಡಾಕ್ಯುಮೆಂಟ್ ಐತೆ, ಅದು ಟ್ಯಾಕ್ಸ್ ರಿಸಿಪ್ಟ್ ಐತೆ, ಎಲ್ಲ ಐತೆ ಸರ್. ಅದಕ್ಕೆಲ್ಲ ಕೋರ್ಟ್ಗೆಲ್ಲ ಸಬ್ಮಿಟ್ ಮಾಡಿದ್ದೀವಿ ಸರ್.
ಅದು ಆರ್ಡ್ರ್ ಮಾಡುವಾಗ ಇವರು ಈ ಥರ ಮಾಡ್ತಾಯಿದ್ರು. ನಾವು ತಗೊಂಡು 23 ವರ್ಷ ಆಯಿತು. ಇದು ಜಾಗ ಮನೆ ಕಟ್ಕೊಂಡು 7ರಿಂದ 8 ವರ್ಷ ಆಗಿದೆ. ನಾವಿಲ್ಲೇ ವಾಸ ಇದ್ದೀವಿ. ಬಟ್ ಯಾವತ್ತೂ ಗೊತ್ತಿಲ್ಲ, ಇವಾಗ ಸಡನ್ನಾಗಿ ಬಂದು ಮಾರ್ಕ್ ಮಾಡಿ ಇದು ಮಾಡಿದ್ದಾರೆ ಸರ್. ಎಲ್ಲ ಒಂದು 6-8 ತಿಂಗಳಿಂದನೂ ಇದು ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ ಮೇಡಮ್. CMCಯಿಂದ ಪ್ಲ್ಯಾನ್ ಅಪ್ರೂವಲ್ ಆಗಿದೆ, ರಿಜಿಸ್ಟ್ರೇಷನ್ ಆಗಿದೆ, ಪ್ಲ್ಯಾನ್ ಎಲ್ಲ ಅಪ್ರೂವಲ್ ಮಾಡಿಸಿದ್ದೀನಿ. ಕೆರೆಯ ಅಭಿವೃದ್ಧಿಗಾಗಿ ಒತ್ತುವರಿಯನ್ನು ತೆರವು ಮಾಡಿದ್ದೇನೋ ಸ್ವಾಗತಾರ್ಹ. ಆದರೆ ನಿವೇಶನ ಕೆರೆಯ ಅಂಗಳಕ್ಕೆ ಸೇರಿದ್ದು ಅಂತಾದರೆ ಅಧಿಕಾರಿಗಳು ಅದನ್ನು ನೋಂದಣಿ ಮಾಡಿದಾದರೂ ಯಾಕೆ ಅನ್ನೋದು ಸದ್ಯದ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ನಗರದಲ್ಲಿ ಕಗ್ಗಂಟಾಗಿರೋ ಕಸ ಸಮಸ್ಯೆ ಬಗ್ಗೆ ಹೈಕೋರ್ಟ್ ಮತ್ತೆ ಗರಂ ಆಗಿದೆ. ಬಿಬಿಎಂಪಿ ಹಾಗೂ ಸರ್ಕಾರವನ್ನ ಮತ್ತೆ ತರಾಟೆಗೆ ತೆಗೆದುಕೊಂಡಿದೆ. ಕಸ ವಿಲೇವಾರಿಗೆ ಜಾಗ ಗುರುತಿಸಿದ ಸರ್ಕಾರ ಅನುಮತಿ ನೀಡಲು ತಡ ಮಾಡ್ತಿರೋದು ಯಾಕೆ ಅಂತ ಪ್ರಶ್ನಿಸಿತು. ಅಲ್ಲದೆ 1 ವಾರದ ಒಳಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸೂಚಿಸಿದೆ. ಬಿಬಿಎಂಪಿ ಹಾಗೂ ಸರ್ಕಾರಕ್ಕೆ ಹೈಕೋರ್ಟ್ ಇನ್ನೆಷ್ಟು ಬಾರಿ ಛೀಮಾರಿ ಹಾಕಬೇಕು? ಪ್ರತಿ ವಿಚಾರಣೆ ವೇಳೆಯೂ ಕೋರ್ಟ್ ಕಸ ವಿಲೇವಾರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಲೇ ಇದೆ. ಕಸ ವಿಲೇವಾರಿ ಕೋರಿ ವಕೀಲ GR ಮೋಹನ್ ಸಲ್ಲಿಸಿರೋ ಅರ್ಜಿ ವಿಚಾರಣೆ ವೇಳೆ ಹೈಕೋರ್ಟ್ ವೈಜ್ಞಾನಿಕ ಕಸ ವಿಲೇವಾರಿಗೆ ಚಿಂತಿಸಿ ಅಂತ ಸೂಚಿಸಿದೆ. ಕಸ ವಿಲೇವಾರಿಗೆ 7 ಹೊಸ ಜಾಗ ಗುರುತಿಸಿರೋ ಸರ್ಕಾರ ಇವತ್ತು ಕೋರ್ಟ್ಗೆ ವರದಿ ಸಲ್ಲಿಸಿತು. ಕಸ ವಿಲೇವಾರಿ ಮಾಡಲು ದೊಡ್ಡಬಳ್ಳಾಪುರ ಆರೋಡಿ ಬಳಿ 476 ಎಕರೆ, ದೊಡ್ಡಬಳ್ಳಾಪುರದ ಮೊಡ್ಲಕೊಳ್ಳೇನಹಳ್ಳಿಯಲ್ಲಿ 90 ಎಕರೆ, ಬಿಡದಿಯ ಬಾಯಸಂದ್ರ ಬಳಿ 100 ಎಕರೆ, ಕೋಲೆಗುಡ್ಡನಹಳ್ಳಿ ಬಳಿ 300 ಎಕರೆ, ನರಸನಪುರದ ಕೋರ್ಕಿ ಬಳಿ 200 ಎಕರೆ, ಕೊರಟಗೆರೆಯ ಹೋಳೇನಹಳ್ಳಿ ಬಳಿ 600 ಎಕರೆ, ಕೋಲಾರದ ಮನಿನಹಳ್ಳಿ ಬಳಿ 40 ಎಕರೆ ಜಮೀನನ್ನ ಗುರುತಿಸಿದೆ. ಇದರಲ್ಲಿ ದೊಡ್ಡಬಳ್ಳಾಪುರ, ಕೊರಟಗೆರೆ ಹಾಗೂ ಕೋಲಾರದ ಜಮೀನುಗಳಿಗೆ ಮಾತ್ರ ಕಸ ವಿಲೇವಾರಿ ಮಾಡಲು ಸಮ್ಮತಿ ಸಿಕ್ಕಿದೆ. ಇನ್ನುಳಿದ ಪ್ರದೇಶಗಳಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಪ್ಪಿಗೆ ನೀಡಬೇಕಿದೆ ಅಂತ ಸರ್ಕಾರ ಕೋರ್ಟ್ಗೆ ತಿಳಿಸಿತು. ದಾಖಲೆ ಪರಿಶೀಲನೆ ವಿಳಂಬವಾಗ್ತಿರೋದ್ರಿಂದ ಸಮಸ್ಯೆ ಪರಿಹರಿಸಲು ತಡವಾಗ್ತಿದೆ ಅಂತ ಸರ್ಕಾರಿ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ರು. ಇದರಿಂದ ಕೆರಳಿದ ನ್ಯಾಯಾಧೀಶರು ಸಾರ್ವಜನಿಕ ಹಿತಾಸಕ್ತಿ ಗಮನಿಸಿ ಕೆಲಸ ಮಾಡಿ ಅಂತ ಎಚ್ಚರಿಕೆ ನೀಡಿದ್ರು. ಅಲ್ಲದೆ 1 ವಾರದಲ್ಲಿ ಕಸದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಸೂಚಿಸಿದ್ರು. ಬೆಂಗಳೂರಿನಿಂದ ಮಾರುತಿ ಪಾವಗಡ, ಸುವರ್ಣ ನ್ಯೂಸ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.